ಮುತ್ತೈದೆ ಹೆಂಗಸರು ಗಂಡನಿಗೆ ನಿಮ್ಮ ಪ್ರಾಣ ಹೋದರೂ ಸರಿಯೇ ಈ 4 ವಿಷಯಗಳನ್ನು ಯಾವುದೇ ಸಂದರ್ಭದಲ್ಲಿಯೂ ಹೇಳಲೇಬೇಡಿ. ನಿಮ್ಮ ದಾಂಪತ್ಯ ಜೀವನ ಅಂತ್ಯವಾಗುತ್ತೆ, ಎಚ್ಚರಿಕೆ. ಅದು ಯಾವ ವಿಷಯನ ಅಂತ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಿಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಅದ್ಭುತವಾಗಿ ಪರಿಹಾರವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ಗಂಡ ಹೆಂಡತಿಯ ನಡುವೆ ಯಾವುದೇ ರಹಸ್ಯವೂ ಕೂಡ ಇರಬಾರದು ಅಂತ ಹೇಳುತ್ತಾರೆ. ಕೆಲವು ವಿಚಾರದಲ್ಲಿ 4 ರಹಸ್ಯಗಳನ್ನು ನೀವು ಪ್ರಾಣ ಹೋದರೂ ಹೇಳಲೇಬಾರದು. ಅದರಲ್ಲೂ ನಿಮ್ಮ ಕೈ ಹಿಡಿದ ಗಂಡನಿಗೆ ಇದು ಗೊತ್ತಾಗಬಾರದು. ಆ ರಹಸ್ಯಗಳು ಯಾವುದು? ಮೊದಲನೇದಾಗಿ, ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಏನಾದರೂ ಬಿದ್ದು ಮೂಳೆ ಮುರಿತದಂತಹ ಗಾಯಗಳು ಆಗಿದ್ದರೆ ಅದನ್ನು ಹೇಳಬಾರ್ದು. ಇದು ಅತ್ಯಂತ ದೊಡ್ಡ ವಿಷಯವೇನೂ ಅಲ್ಲ, ನಿಜ. ಆದರೂ ಸೂಕ್ಷ್ಮ ಮನಸ್ಸಿನವರು ಗಂಡಸರಿಗೆ ಇದು ನೆಗೆಟಿವ್ ಮನಸ್ಥಿತಿಗೆ ಬರುತ್ತದೆ. ಆಗ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುವ ಸಾಧ್ಯತೆ ಕೆಲವು ಗಂಡಸರಲ್ಲಿ ಮಾತ್ರ ಇರುತ್ತದೆ, ಎಲ್ಲರಲ್ಲಿಯೂ ಅಲ್ಲ. ಎರಡನೆಯದಾಗಿ, ಮದುವೆಗೂ ಮೊದಲು ನೀವು ನಿಮ್ಮ ಪ್ರೀತಿ ಮಾಡುವಂತಹ ನಿಮ್ಮ ಪ್ರಿಯತಮನ ಜೊತೆ ಇದ್ದು ಸೇರಿ ಮಾಡಿದಂತಹ ಯಾವುದೇ ವಿಚಾರವಾಗಿರಬಹುದು, ಅದು ನಿಮ್ಮ ಗಂಡನೊಂದಿಗೆ ಮದುವೆಯಾದ ಮೇಲೆ ಹೇಳಬಾರದು. ಮದುವೆಗೂ ಮೊದಲು ಅದನ್ನು ಹೇಳಿ ಮಾತನಾಡಿದರೆ ಒಳಿತು. ಮದುವೆ ಆದ ನಂತರ ಅದನ್ನು ಹೇಳಿದರೆ ನಿಮ್ಮ ಮೇಲಿರುವ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತದೆ. ಇದನ್ನು ಅಲ್ಲಿಯೇ ಮರೆಯಬೇಕು. ಮತ್ತೆ ಗಂಡನಿಗೆ ಇದನ್ನು ಹೇಳಿ ದೊಡ್ಡ ತಪ್ಪನ್ನು ಮಾಡಲೇಬೇಡಿ. ಮೂರನೇದಾಗಿ, ಯಾವುದೇ ಕಾರಣಕ್ಕೂ ಪರಪುರುಷರನ್ನು, ನಿಮ್ಮ ಗಂಡನ ಸ್ನೇಹಿತನನ್ನು ಅಥವಾ ನಿಮ್ಮ ಗಂಡನ ತಮ್ಮನೋ ಅಣ್ಣನೋ ಯಾರೇ ಆದರೂ ಪರವಾಗಿಲ್ಲ, ಅಥವಾ ನಿಮ್ಮ ಸ್ನೇಹಿತರು ಯಾರೇ ಆಗಿರಬಹುದು, ಸಂಬಂಧಿಕರು ಯಾರೇ ಆಗಿರಬಹುದು, ಪರಪುರುಷರನ್ನು ಗಂಡನ ಮುಂದೆ ಹೊಗಳೋಕ್ಕೆ ಹೋಗಬೇಡಿ. ಗಂಡನನ್ನು ತೆಗಳಿ ಪರಪುರುಷರನ್ನು ಹೊಗಳುವುದು ಯಾವುದೇ ಕಾರಣಕ್ಕೂ ಸರಿಯಾಗುವುದಿಲ್ಲ. ಅದು ಗಂಡನಿಗೆ ವೈಯಕ್ತಿಕವಾಗಿ ಮಾಡುವಂತಹ ಅವಮಾನವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ದಾಂಪತ್ಯ ಸಮಸ್ಯೆಗಳು ಎದುರಾಗುತ್ತೆ, ಬಿರುಕಾಗುವ ಸಾಧ್ಯತೆ ಬರುತ್ತೆ. ಗಂಡನಿಗೆ ನಿಮ್ಮ ಮೇಲೆ ಇರುವ ಪ್ರೀತಿಯು ಕಡಿಮೆ ಆಗುತ್ತೆ. 4ನೇದು, ನಿಮ್ಮ ಗಂಡ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಸಂಬಂಧಿಕರು ನಿಮ್ಮ ಗಂಡನನ್ನು ಅವಮಾನ ಮಾಡಿದರೆ, ಅವನನ್ನು ನಿಂದಿಸಿ ಮಾತನಾಡಿದರೆ ಅದಕ್ಕೆ ನೀವೇ ಉತ್ತರ ಕೊಡಬೇಕು. ಚೆನ್ನಾಗಿ ಉತ್ತರಿಸಬೇಕು. ಗಂಡನ ಪರವಾಗಿ ನಿಂತು ಮಾತನಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಗಂಡನಿಗೆ ನಿಮ್ಮ ಸಂಬಂಧಿಕರು ನಿಮಗೆ ಈ ರೀತಿ ಹೇಳ್ತಾ ಇದ್ರು, ಈ ರೀತಿ ಬೈತಾ ಇದ್ರು, ಈ ಥರ ಅವಮಾನ ಮಾಡ್ತಾ ಇದ್ರು ಅಂತ ಗಂಡನಿಗೆ ಹೇಳಲಿಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಯಾವ ಗಂಡಸು ಕೂಡ ಹೆಂಡತಿ ಮುಂದೆ ಆಗಿರುವ ಅವಮಾನವನ್ನು ಯಾವ ಗಂಡನೂ ಸಹಿಸುವುದಿಲ್ಲ. ಇದರಿಂದ ಮುಂದೆ ದೊಡ್ಡ ಅನಾಹುತಗಳು ಆಗುತ್ತದೆ. ಎಚ್ಚರಿಕೆಯಿಂದ ನೀವು ಈ 4 ತಪ್ಪು ಕೆಲಸಗಳನ್ನು ಮಾಡಬೇಡಿ. ಒಂದು ವೇಳೆ ಮಾಡಿ ತೊಂದರೆ ಅನುಭವಿಸುತ್ತಿದ್ದರೆ ಚಿಂತಿಸಬೇಡಿ. ಇದಕ್ಕೆ ಪರಿಹಾರ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ. ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿಶೇಷವಾದ ಪರಿಹಾರ ಇವರು ನಿಮಗೆ ನೀಡುತ್ತಾರೆ.